ಬೈಲಾ ನರಸಾಪುರದಲ್ಲಿ ಮೆಡಿಕಲ್ ವೇಸ್ಟ್ ಅವಾಂತರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಗ್ ಇಂಪ್ಯಾಕ್ಟ್ ಆಗಿದೆ. ರಾಜ್ ನ್ಯೂಸ್ ವರದಿ ಬೆನ್ನಲ್ಲೇ ಎಚ್ಚೆತ್ತುಕೊಂಡಿರುವಂತಹ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ. ಪರಿಸರ ಮಾಲಿನ್ಯ ಅಧಿಕಾರಿಗಳು ಹಾಗೆ ಪೊಲೀಸರು ಭೇಟಿಯನ್ನ ಕೊಟ್ಟು ಪರಿಶೀಲನೆ ಕೂಡ ನಡೆಸಿದ್ದಾರೆ. ರಾಜ್ ನ್ಯೂಸ್ ವರದಿ ಬೆನ್ನಲ್ಲೇ ಎಚ್ಚೆತ್ತುಕೊಂಡ ಅಧಿಕಾರಿಗಳು ಸ್ಥಳಕ್ಕೆ ಪರಿಸರ ಮಾಲಿನ್ಯ ಅಧಿಕಾರಿಗಳು ಹಾಗೆ ಪೊಲೀಸರು ಭೇಟಿಯನ್ನ ಕೊಟ್ಟಿದ್ದಾರೆ. ವಿಷದ ತ್ಯಾಜ್ಯದಿಂದ ಹೊಸಕೋಟೆ ತಾಲೂಕಿನ ಕೆರೆಗಳ ಪರಿಸರ ನಾಶವಾಗ್ತಾ ಇತ್ತು. ವಿಷದ ತ್ಯಾಜ್ಯ ನೀರು ಅಂತರ್ಜಲ ಸೇರಿ ನಾನಾ ಅವಾಂತರಗಳು ಸೃಷ್ಟಿ ಆಗ್ತಾ ಇತ್ತು. ಈ ಸಂಬಂಧ ರಾಜ್ ನ್ಯೂಸ್ ಕನ್ನಡ ನಿರಂತರವಾಗಿ ವರದಿಯನ್ನ ಪ್ರಸಾರ ಮಾಡಿತ್ತು. ಈ ಸಂಬಂಧ ಈಗ ಇಂಪ್ಯಾಕ್ಟ್ ಆಗಿರುವಂತದ್ದು. ವಿಷದ ಬ್ಯಾರೆಲ್ಗಳು ನಾಶಪಡಿಸುವುದಕ್ಕೆ ಅಧಿಕಾರಿಗಳು ಅವುಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ರಾಜ್ ನ್ಯೂಸ್ ವರದಿ ಬೆನ್ನಲ್ಲೇ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಸ್ಥಳಕ್ಕೆ ಪರಿಸರ ಮಾಲಿನ್ಯ ಅಧಿಕಾರಿಗಳು ಹಾಗೆ ಪೊಲೀಸರು ಭೇಟಿಯನ್ನ ಕೊಟ್ಟಿದ್ದಾರೆ. ವಿಷದ ತ್ಯಾಜ್ಯ ನೀರು ಅಂತರ್ಜಲ ಸೇರಿ ಸಾಕಷ್ಟು ಅವಾಂತರಗಳು ಸೃಷ್ಟಿ ಆಗ್ತಾ ಇತ್ತು. ಈ ಸಂಬಂಧ ರಾಜ್ ನ್ಯೂಸ್ ಕನ್ನಡ ನಿರಂತರವಾಗಿ ವರದಿಯನ್ನು ಪ್ರಸಾರ ಮಾಡಿತ್ತು. ಇದೀಗ ಈ ವರದಿಯ ಬೆನ್ನಲ್ಲೇ ಅಧಿಕಾರಿಗಳು ಕೂಡ ಈಗ ಅಲರ್ಟ್ ಆಗಿದ್ದಾರೆ. ಸ್ಥಳಕ್ಕೆ ಹೋಗಿ ಭೇಟಿಯನ್ನು ನೀಡಿ ಪರಿಶೀಲನೆ ಕೂಡ ನಡೆಸಿರುವಂಥದ್ದು. ಜೊತೆಗೆ ತ್ಯಾಜ್ಯವನ್ನ ನಾಶ ಕೂಡ ಮಾಡಿದ್ದಾರೆ. ಹೊಸಕೋಟೆ ತಾಲೂಕಿನ ಬೈಲಾ ನರಸಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂತಹ ಕೆರೆಗಳಿಗೆ ಸಂಬಂಧಪಟ್ಟಂತ ಸ್ಟೋರಿ ಇದು. ಈ ಕೆರೆಗಳಲ್ಲಿ ವಿಷಪೂರಿತ ತ್ಯಾಜ್ಯವನ್ನ ವಿಲೇವಾರಿ ಮಾಡಲಾಗ್ತಾ ಇತ್ತು. ಈ ಸಂಬಂಧ ಕಳೆದ ಗುರುವಾರ ರಾಜ್ ನ್ಯೂಸ್ ಕನ್ನಡ ಸಮಗ್ರ ವರದಿಯನ್ನ ಪ್ರಸಾರ ಮಾಡಿತು. ಈಗ ರಾಜ್ ನ್ಯೂಸ್ ವರದಿ ಪ್ರಸಾರವಾಗ್ತಿದ್ದಂತೆ ಸೂಪರ್ ಸ್ಪೀಡ್ ವರದಿಗೆ ಸ್ಥಳೀಯರಿಂದ ಅಭಿನಂದನೆ ವ್ಯಕ್ತವಾಗಿದೆ. ಒಂದು ಕಡೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟು ಕ್ರಮವನ್ನ ಜರುಗಿಸ್ತಾ ಇದ್ದಾರೆ. ಇದರಿಂದ ಸ್ಥಳೀಯರು ಕೂಡ ನಿಟ್ಟುಸಿರು ಬಿಟ್ಟಿರುವಂತದ್ದು. ಯಾಕಂದ್ರೆ ಈ ಮೆಡಿಕಲ್ ವ್ಯಾಜ್ಯ ಇದೆಯಲ್ವಾ, ಇದರಿಂದ ಸ್ಥಳೀಯರು ಅಲ್ಲಿ ಓಡಾಡಲಿಕ್ಕೆ ಆಗದೇ ಇರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಜೊತೆಗೆ ಕುಡಿಯುವ ನೀರಿನ ಸಮಸ್ಯೆ ಕೂಡ ಉಂಟಾಗ್ತಾ ಇತ್ತು. ಕಾರಣ ಏನಂದ್ರೆ ಈ ಮೆಡಿಕಲ್ ತ್ಯಾಜ್ಯದಿಂದ ಅಂತರ್ಜಲ ಕೂಡ ಕುಸಿತವಾಗ್ತಾ ಇತ್ತು, ಅಂತರ್ಜಲ ಕೂಡ ಕಲುಷಿತವಾಗ್ತಾ ಇತ್ತು. ಜಾನುವಾರುಗಳ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗ್ತಾ ಇತ್ತು, ರೈತರಿಗೆ ಸಮಸ್ಯೆ ಉಂಟಾಗ್ತಾ ಇತ್ತು. ಹೀಗೆ ನಾನಾ ಸಮಸ್ಯೆಗಳಿಗೆ ಕಾರಣವಾಗಿದ್ದಂತ ಮೆಡಿಕಲ್ ವೇಸ್ಟ್, ಈ ಮೆಡಿಕಲ್ ವೇಸ್ಟ್ಗೆ ಸಂಬಂಧಪಟ್ಟಂತೆ ಕಳೆದ ಗುರುವಾರ ಸುದ್ದಿಯನ್ನು ಪ್ರಸಾರ ಮಾಡಲಾಗಿತ್ತು. ಈಗ ಕ್ರಮ ಕೂಡ ಜರುಗಿಸಿದ್ದಾರೆ ಅಧಿಕಾರಿಗಳು. ರಾಜ್ ನ್ಯೂಸ್ ಸೂಪರ್ ಸ್ಪೀಡ್ ವರದಿಗೆ ಸ್ಥಳೀಯರಿಂದ ಅಭಿನಂದನೆ ಕೂಡ ವ್ಯಕ್ತವಾಗ್ತಾ ಇರುವಂತದ್ದು. ಬೈಲಾ ನರಸಾಪುರ ಗ್ರಾಮಸ್ಥರು ಅಭಿನಂದನೆ ವ್ಯಕ್ತಪಡಿಸಿದ್ದಾರೆ ರಾಜ್ ನ್ಯೂಸ್ ವರದಿಗೆ. ಕಳೆದ ಗುರುವಾರ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ ನ್ಯೂಸ್ ಕನ್ನಡ ವರದಿಯನ್ನ ಮಾಡಿತ್ತು. ನೀವು ಗಮನಿಸಬಹುದು, ಅಲ್ಲಿ ಸಾಕಷ್ಟು ಪರಿಸರ ನಾಶವಾಗ್ತಾ ಇತ್ತು. ಈ ಬೈಲಾ ನರಸಾಪುರ ವ್ಯಾಪ್ತಿ ಅಂತ ಬಂದರೆ ಸಾಕಷ್ಟು ಕೆರೆಗಳಿರುವಂಥ ಪ್ರದೇಶ ಅದು. ಅಲ್ಲಿ ರೇಷ್ಮೆ ಬೆಳೆ ಎಲ್ಲರೂ ರೈತರು ಕೂಡ ಆಧಾರವಾಗಿರುವಂಥದ್ದು. ರೈತರಿಗೆ ಆಧಾರ ರೇಷ್ಮೆ ಬೆಳೆ. ಆದರೆ ಈ ಮೆಡಿಕಲ್ ವೇಸ್ಟ್ನಿಂದಾಗಿ, ಈ ರಾಸಾಯನಿಕದಿಂದಾಗಿ ಒಂದು ಕಡೆ ಕೆರೆಗಳ ಪರಿಸರ ನಾಶವಾಗ್ತಾ ಇತ್ತು, ಮತ್ತೊಂದು ಕಡೆ ರೇಷ್ಮೆ ಬೆಳೆ ಕೂಡ ಬೆಳೀಲಿಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಒಂದು ವೇಳೆ ಏನಾದರೂ ರೇಷ್ಮೆ ಬೆಳೆಯನ್ನು ಬೆಳೆದ್ರೆ ಅದನ್ನು ಕೊಂಡುಕೊಳ್ಳೋದಕ್ಕೆ ಯಾರು ಕೂಡ ಮುಂದೆ ಬರ್ತಾ ಇರಲಿಲ್ಲ. ಯಾಕೆಂದರೆ ವಿಷಪೂರಿತವಾಗ್ತಾ ಇತ್ತು ರೇಷ್ಮೆ ಬೆಳೆ, ಸೊಪ್ಪು ಎಲ್ಲ ಕೂಡ. ಮತ್ತೊಂದು ಕಡೆ ರೇಷ್ಮೆ ಹುಳ ಕೂಡ ಗೂಡನ್ನು ಕಟ್ತಾ ಇಲ್ಲ. ಸಾಕಷ್ಟು ಸಂಕಷ್ಟವನ್ನು ಎದುರಿಸ್ತಾ ಇದ್ರಲ್ಲಿ ರೈತರು. ಈ ಸಂಬಂಧ ರಾಜ್ ನ್ಯೂಸ್ ಕನ್ನಡ ಕಳೆದ ಗುರುವಾರ ವರದಿಯನ್ನು ಬಿತ್ತರಿಸಿತು. ಈಗ ಅಧಿಕಾರಿಗಳು ಸ್ಥಳಕ್ಕೆ ಹೋಗಿರುವಂಥದ್ದು, ಪರಿಶೀಲನೆ ನಡೆಸಿ ಕ್ರಮಕ್ಕೆ ಕೂಡ ಮುಂದಾಗಿದ್ದಾರೆ. ಮೊಹಮ್ಮದ್ ಮುಖತ್
ಮುಖದ್ದರ್ಮಿಯ ಅಂತ. ಇದು ಬೆಂಗಳೂರು ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳಿಂದ ಇಲ್ಲಿ ತಗೊಂಡು ಬಂದ ಕಸ ಕಡ್ಡಿ ಏನು ಗಲೀಜು ತಂದು ಹಾಕ್ತಾಯಿದ್ರು, ಕೆಮಿಕಲ್ ಅದು ಎಲ್ಲ. ಇವಾಗ ಅಧಿಕಾರಿಗಳು ಎಲ್ಲ ನೋಡಿ ಬಂದು ಆಮೇಲೆ ಅವ್ರು ಬಂದು ರಾಜ್ ನ್ಯೂಸ್ ನೋಡಿದ ಮೇಲೆ ಅಧಿಕಾರಿಗಳು ಎತ್ಕೊಂಡು ಕೆಲಸ ಮಾಡಿದ್ದಾರೆ. ಇನ್ನಿಂದ ಆಚೆ ಅವರು ಬರೋಕೆ ಕೊಡಬಾರ್ದು, ಆ ಥರ ಇದು ಮಾಡಬೇಕಾ ಸರ್? ಇದು ರಾಜ್ ನ್ಯೂಸ್ ಅವ್ರಿಗೆ ತುಂಬ ಧನ್ಯವಾದಗಳು. ಇಂಥ ಸುದ್ದಿ ಇನ್ನು ಬೇರೆ ಜಾಗದಲ್ಲಿ ಇದ್ದರೆ ಅವರು ಸ್ವಲ್ಪ ಇದು ಮಾಡಿ ಅವ್ರಿಗೆ ರೈತರಿಗೆ ಸಾರ್ವಜನಿಕರವ್ರಿಗೆ ಸ್ವಲ್ಪ ಇದು ಮಾಡಿಕೊಳ್ಳಿ. ತುಂಬ ಧನ್ಯವಾದ ಅವ್ರಿಗೆ. ನಿಮ್ಮ ಹೆಸರು ಸರ್? ಮೊಹಮ್ಮದ್ ಮುಖದ್ದರ್ಮಿ. ರಾಜ್ ನ್ಯೂಸ್ ಅವ್ರು ಬಂದು ಇದಕ್ಕೆ ಮುಂಚೆ 5 ದಿವಸದಲ್ಲಿ ಬಂದು ವಿಡಿಯೋ ಮಾಡಿ ಎಲ್ಲ ಇದು ಮಾಡಿದ್ರು. ಆದ್ದರಿಂದ ಅಧಿಕಾರಿಗಳೆಲ್ಲ ಎಚ್ಚೆತ್ಕೊಂಡು ಇದನ್ನೆಲ್ಲ ಸ್ವಲ್ಪ ಕ್ರಮ ಕೈಗೊಂಡಿದ್ದಾರೆ. ಇದರಿಂದನೂ ನಾವು ರಾಜ್ ನ್ಯೂಸ್ ಅವ್ರಿಗೆ ಸ್ವಲ್ಪ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀವಿ. ರಾಜ್ ನ್ಯೂಸ್ ಅವ್ರು ಬಂದು ಇದಕ್ಕೆ ಮುಂಚೆ 5 ದಿವಸದಲ್ಲಿ ಬಂದು ವಿಡಿಯೋ ಮಾಡಿ ಎಲ್ಲ ಇದು ಮಾಡಿದ್ರು. ಆದ್ದರಿಂದ ಅಧಿಕಾರಿಗಳೆಲ್ಲ ಎಚ್ಚೆತ್ಕೊಂಡು ಇದನ್ನೆಲ್ಲ ಸ್ವಲ್ಪ ಕ್ರಮ ಕೈಗೊಂಡಿದ್ದಾರೆ. ಇದರಿಂದನೂ ನಾವು ರಾಜ್ ನ್ಯೂಸ್ ಅವ್ರಿಗೆ ಸ್ವಲ್ಪ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀವಿ. ರಾಜ್ ನ್ಯೂಸ್ ಮೆಡಿಕಲ್ ವೇಸ್ಟ್ ಎಲ್ಲಿಂದ ಬರ್ತಾ ಇತ್ತು ಅಂದರೆ ತುಮಕೂರು, ದೊಡ್ಡಬಳ್ಳಾಪುರ, ಬೆಂಗಳೂರು ಈ ಪ್ರದೇಶದಲ್ಲಿರುವಂಥ ಬೃಹತ್ ಆಸ್ಪತ್ರೆಗಳಾಗಿರ್ಬೋದು, ದೊಡ್ಡ ದೊಡ್ಡ ಆಸ್ಪತ್ರೆಗಳು, ಹಾಗೆ ಕೈಗಾರಿಕೆಗಳಿಂದ ವೇಸ್ಟನ್ನು ತೆಗೆದುಕೊಂಡು ಹೋಗಿ ಬೈಲಹೊಂಗಲ ಕೆರೆ ಭಾಗದಲ್ಲಿ ಡಂಪ್ ಮಾಡ್ತಾ ಇದ್ರು. ಇದರಿಂದ ಒಂದಿಷ್ಟು ಅವಾಂತರಗಳು ಅಲ್ಲಿ ಸೃಷ್ಟಿಯಾಗಿತ್ತು. ಕಳೆದ 4 ದಿನದ ಹಿಂದೆ ರಾಜ್ ನ್ಯೂಸ್ ಅವರು ಇಲ್ಲಿ ಬಂದು ಒಂದು ಸುದ್ದಿ ಮಾಡಿದರು. ಏನಂದರೆ ಇಲ್ಲಿ ಅಕ್ರಮವಾಗಿ ಫಿಲ್ಟರ್ ದಂಧೆ ನಡೀತಾ ಇದೆ. ಈ ಕಂಪನಿಗಳ ಇಡೀ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಎಲ್ಲ ಕೈಗಾರಿಕಾ ತ್ಯಾಜ್ಯವನ್ನು ತಂದು ಇಲ್ಲಿ ಸುರಿದು ಏನು ಅನಾಹುತ ಆಗ್ತಾ ಇದೆ, ಅಂತರ್ಜಲ ಮಲಿನ ಹೇಗೆಗೊಳ್ತಾ ಇದೆ, ಯಾವ ರೀತಿ ಈ ಫಿಲ್ಟರ್ ದಂಧೆಲಿನಿಂದ ಜನಕ್ಕೆ ತೊಂದರೆ ಆಗ್ತಾ ಇದೆ. ಈ ಫಿಲ್ಟರ್ಗೆ ಮಳ್ಳ ತೆಗೆದು ಬಿದ್ದ ಹಳ್ಳದಲ್ಲಿ ಈ ತ್ಯಾಜ್ಯವನ್ನು ತಂದಾಕಿ POP ತ್ಯಾಜ್ಯ ಮತ್ತು ಈ ಕೆಮಿಕಲ್ ತಂದಾಕಿ ಮುಚ್ಚುತ್ತಾ ಇದ್ದಾರೆ. ಇದು ಬಹುಶಃ ಮನುಕುಲಕ್ಕೆ ಮಾರಕನೇ. ಯಾಕಂದರೆ ಯಾವ ಜೀವಿ ಉಳಿತದೆ ಅಂತ ಹೇಳೋಕ್ಕಾಗಲ್ಲ ಅಂತ ನಾವು ನಮ್ಮ ಅಳಲನ್ನು ತೋಡ್ಕೊಂಡಾಗ ರಾಜ್ ನ್ಯೂಸ್ ಅವರು ಬಂದು ಇದನ್ನು ಸುದ್ದಿ ಮಾಡಿದಾಗ ಇದಕ್ಕೆ ಸಂಬಂಧಪಟ್ಟ ಕಂದಾಯ ಇಲಾಖೆ ಅಧಿಕಾರಿಗಳು DT ಆದಂಥ ಮಂಜುನಾಥ್ ಸರ್ ಇರ್ಬೋದು, ರಾಜಸ್ವ ನಿರೀಕ್ಷಕರಾದ ಲೋಕನಾಥರವರು ಇರ್ಬೋದು, ಸೆಕ್ರೆಟರಿಗಳಾದಂಥ ವಿಲೇಜ್ ಅಕೌಂಟೆಂಟು ಶಿಲ್ಪಾ ಆನಂದ್ರವರು ಮತ್ತು ಗ್ರಾಮ ಸಹಾಯಕರಾದಂಥ ರಾಮಾಂಜನಿ, ನಾಗೇಶ್ ಮತ್ತು ವೆಂಕಟೇಶ್ ಅವರು ಸಹಾಯದಿಂದ ಇದನ್ನೆಲ್ಲ ತೆರವುಗೊಳಿಸಿದರೆ ಪೊಲೀಸ್ ಇಲಾಖೆ ಅಧಿಕಾರಿಗಳು ಸಹ ಇದರಲ್ಲಿ ಕೈ ಜೋಡಿಸಿ ಇದನ್ನು ತೆರವುಗೊಳಿಸೋದರಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಅಕ್ರಮ ಫಿಲ್ಟರ್ ದಂಧೆ ಮತ್ತು ಈ POP ಮತ್ತು ಈ ವಿಷದ ಅನಿಲ ಏನಿದೆ ಇವ್ಯಾವುದನ್ನು ಹಾಕದಂತೆ ತಡೆಯುವಲ್ಲಿ ಯಶಸ್ವಿಯಾಗಿದೆ. ಇದನ್ನು ಉಳಿಸ್ಕೊಂಡು ಹೋಗೋದು ಈ ಗ್ರಾಮಸ್ಥರಿಗೆ ಬಿಟ್ಟಿದ್ದು. ಕೊರಟಿ ಮತ್ತು ದೊಡ್ಡಗನಹಳ್ಳಿ ಗ್ರಾಮಸ್ಥರು ಇದನ್ನು ಉಳಿಸ್ಕೊಂಡು ಹೋಗ್ಬೇಕಂತ ಅವ್ರ ಹತ್ರ ಮನವಿ ಮಾಡ್ತಾ ನಾನು ಇಷ್ಟು ಮಾತನ್ನು ಅವರಿಗೆ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸ್ಥಳೀಯವಾಗಿ ರೈತರಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಅವರು ಧೈರ್ಯವಾಗಿ ಬಂದು ಇಂಥ ಒಂದು ಅಕ್ರಮ ಚಟುವಟಿಕೆಯನ್ನು ಬಯಲಿಗೆಳೆದಿದ್ದಾರೆ. ಅವರಿಗೆ ಧನ್ಯವಾದ ತಿಳಿಸ್ತೀನಿ. ಅದಕ್ಕೆ ಮಂಜುನಾಥ್ ಗ್ರಾಮ ಪಂಚಾಯತ್ ಸದಸ್ಯರು ನಡುವೆ. ಬೈಲ, ನರಸಾಪುರ, ಕೊರಟೆ ಈ ಕೆರೆಗಳಲ್ಲಿ ಮೆಡಿಕಲ್ ವೇಸ್ಟ್ ಅನ್ನ ಡಂಪ್ ಮಾಡ್ತಾ ಇದ್ರು. ಇದರ ಮಾಸ್ಟರ್ ಮೈಂಡ್ ಈಗ ಪರಾರಿ ಆಗಿದ್ದಾನೆ. ಅಧಿಕಾರಿಗಳು ಬರುವಂತಹ ಮಾಹಿತಿ ತಿಳಿಯುತ್ತಿದ್ದಂತೆ ಮಾಸ್ಟರ್ ಮೈಂಡ್ ಎಸ್ಕೇಪ್ ಆಗಿರುವಂತದ್ದು. ಕೈಗಾರಿಕಾ ವಿಷದ ತ್ಯಾಜ್ಯವನ್ನ ವಿಲೇವಾರಿ ಮಾಡ್ತಾ ಇದ್ದಂತ ಮಾಸ್ಟರ್ ಮೈಂಡ್ ಈಗ ಎಸ್ಕೇಪ್. ಆರೋಪಿ ಸಲಾವುದ್ದೀನ್ ವಿರುದ್ಧ ಪ್ರಕರಣ ಕೂಡ ದಾಖಲಾಗಿದೆ. ಪೊಲೀಸರು ಶೋಧ ಕಾರ್ಯವನ್ನು ಮುಂದುವರೆಸಿದ್ದಾರೆ. ಇದಲ್ಲದೆ ಸಲಾವುದ್ದೀನ್ಗೆ ಸೇರಿದ ವಾಹನಗಳನ್ನು ಕೂಡ ಜಪ್ತಿ ಮಾಡಲಾಗಿರುವಂತದ್ದು. ಹೊಸಕೋಟೆ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಅಲ್ಲದೆ ವಾಹನಗಳನ್ನು ಜಪ್ತಿ ಮಾಡಿದ್ದಾರೆ. ಸಲಾವುದ್ದೀನ್ ಧನದಾಹಕ್ಕೆ ಈ ರೀತಿಯ ಪರಿಸ್ಥಿತಿ ಉಂಟಾಗಿದ್ದು, ಸಲಾವುದ್ದೀನ್ ಇದ್ದಾರಲ್ವಾ ಅವರು ಕಂಪ್ಲೀಟ್ ಮಾಸ್ಟರ್ ಮೈಂಡ್ ಇತ್ತ. ಯಾಕಂದ್ರೆ ಬೇರೆ ಬೇರೆ ಪ್ರದೇಶಗಳಿಂದ ವೇಸ್ಟನ್ನು ಖರೀದಿ ಮಾಡಿ ಬೈಲನರಸಾಪುರ ಭಾಗದಲ್ಲಿರುವಂತಹ ಕೆರೆಗಳಲ್ಲಿ ಡಂಪ್ ಮಾಡ್ತಾ ಇದ್ದಂತ ಆರೋಪಿ ಈತ. ಈತನ ವಿರುದ್ಧ ಸಾಕಷ್ಟು ಬಾರಿ ಗ್ರಾಮಸ್ಥರು ದೂರನ್ನ ಕೊಟ್ಟಿದ್ರು. ಜೊತೆಗೆ ಈತನನ್ನ ಪ್ರಶ್ನೆ ಕೂಡ ಮಾಡಿದ್ರು. ಪ್ರಶ್ನೆ ಮಾಡಿದ್ರೆ ಗೂಂಡಾಗಿರಿ ಕೂಡ ಮಾಡಿದ್ನಂತೆ. ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದಂತ ಆರೋಪ ಕೂಡ ಈತನ ಮೇಲಿದ್ದದ್ದು. ಸಲಾವುದ್ದೀನ್ ಈಗ ಎಸ್ಕೇಪ್ ಆಗಿದ್ದಾನೆ. ಕಂಪ್ಲೀಟ್ ಮಾಸ್ಟರ್ ಮೈಂಡ್ ಈತ. ಯಾಕಂದ್ರೆ ಬೇರೆ ಕಡೆ ತ್ಯಾಜ್ಯವನ್ನ ಕಲೆಕ್ಟ್ ಮಾಡಿಕೊಂಡು ಬೈಲನರಸಾಪುರ, ಕೊರಟಿ
ಈ ಭಾಗದಲ್ಲಿ ಬರುವಂಥ ಕೆರೆಗಳಲ್ಲಿ ಡಂಪ್ ಮಾಡುವಂಥದ್ದು. లోపలికి పోయి ఆ పట్లు కట్టినప్పుడే అవి కోసుకొని వచ్చాయి. కోసుకురా చెప్తాను. నువ్వు అంత కష్టం పడి దాన్ని కొట్టి పోయి ఇదే పోయి కనెక్షన్ కొట్టವ್ರೆ ಅದಕ್ಕೆ ತೆಗೆದಾಕ್ತಾರೆ ಬಿಡಿ. ಆ ಸೀಟ್ಗಳು ಎಳ್ಕೊಂಡು ಹೋಗಿ ಅದ್ರ ಮೇಲೆ ಹಾಕಿ ಲೆಕ್ಕಲ್ ರಾಶಿ ನಾ ಕೊಡ್ತೀವಿ. ಅಲ್ಲಲ್ಲೋ ಅದ್ರ ಮೇಲೆ ಹಾಕಿ ಅಲ್ಲಿ ಬೆಂಕಿ ಇಡೋಣ ಬರುವ ಮಕ್ಕಳು ಅಂತ ಮೆಸೇಜ್ ಅದು. ಎಸ್, ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ರಾಮು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ರಾಮು, ಕಳೆದ ಗುರುವಾರ ನಾವು ಪ್ರಸಾರ ಮಾಡಿದಂಥ ವರದಿಗೆ ಈಗ ಇಂಪ್ಯಾಕ್ಟ್ ಆಗಿರುವಂಥದ್ದು, ಅಧಿಕಾರಿಗಳು ಯಾವೆಲ್ಲ ಕ್ರಮಗಳನ್ನು ಕೈಗೊಂಡಿದ್ದಾರೆ? ಹೌದು, ಖಂಡಿತವಾಗ್ಲೂ ಮಹೇಶ್, ಒಂದು ಪ್ರಕರಣಕ್ಕೆ ರಾಜ್ ನ್ಯೂಸ್ ನಿರಂತರ ಸುದ್ದಿ ಪ್ರಸಾರದ ಹಿನ್ನೆಲೆ ಒಂದು ತಾಲೂಕಾಡಳಿತ ಹಾಗೂ ತಾಲೂಕು ಆರೋಗ್ಯಾಧಿಕಾರಿಗಳು ಮತ್ತು ಪರಿಸರ ಮಾಲಿನ್ಯ ಅಧಿಕಾರಿಗಳು ಶಿಸ್ತಿನ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ ಅಂತಾನೆ ಹೇಳ್ಬೋದು. ಏನು ಈ ಸಲಾವುದ್ದೀನ್ ಪಾಪದ ಕೃತ್ಯಕ್ಕೆ ಒಂದು ಫಲಶ್ರುತಿ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಈ ಒಂದು ಭಾಗದಲ್ಲಿ ಏನು ರೈತರ ಒಂದು ತಮ್ಮ ಅಳಲನ್ನು ತೋಡ್ಕೊಂಡಿದ್ರು, ಒಂದು ಕೆಮಿಕಲ್ ಬಯೋವೇಸ್ಟ್ ನ ತಂದು ಒಂದು ಕೆರೆ ಅಂಗಳದಲ್ಲಿ ಸುರಿಯುವಂತ ವಿಚಾರದಲ್ಲಿ ಈ ಒಂದು ಸ್ಥಳೀಯ ರೈತರು ಒಂದು ಅಳಿಲು ತೋಡ್ಕೊಂಡು ಈ ವಿಚಾರದಲ್ಲಿ ಸುದ್ದಿ ಪ್ರಸಾರ ಆದ ಹಿನ್ನೆಲೆಯಲ್ಲಿ ಒಂದು ಉತ್ತಮವಾಗಿರುವಂತಹ ಫಲಶ್ರುತಿನೇ ಸಿಕ್ಕಿದೆ ಅಂತಾನೆ ಹೇಳ್ಬೋದು ಮಹೇಶ್. ರಾಮು, ಪ್ರಮುಖವಾಗಿ ಸಲಾವುದ್ದೀನ್ ವಿರುದ್ಧ ಯಾವ ರೀತಿ ಕ್ರಮಗಳನ್ನು ಕೈಗೊಂಡಿದ್ದಾರೆ? ಯಾಕಂದ್ರೆ ಇಡೀ ಪ್ರಕರಣದ ಮಾಸ್ಟರ್ ಮೈಂಡ್ ಆತನೇ ಇರುವಂತದ್ದು. ಹೌದು ಮಹೇಶ್, ಒಂದು ಈ ಏನು ಮಾಸ್ಟರ್ ಮೈಂಡ್ ಸಲಾವುದ್ದೀನ್ ಯಾರಿದ್ದಾನೆ ಇವನ ಮೇಲೆ ಈಗಾಗಲೇ ನಂದಗುಡಿ ಪೊಲೀಸ್ ಠಾಣೆಯಲ್ಲಿ ಕಂದಾಯ ಇಲಾಖೆ ಅಧಿಕಾರಿಗಳು ಹಾಗೂ ಪರಿಸರ ಮಾಲಿನ್ಯ ಅಧಿಕಾರಿಗಳು ಈಗಾಗಲೇ ಪ್ರಕರಣ ದಾಖಲು ಮಾಡಿಕೊಂಡಿದ್ದಾರೆ. ಸಂಬಂಧಪಟ್ಟ ಸಲಾವುದ್ದೀನ್ಗೆ ಸೇರಿದ ಒಂದು ವಾಹನವನ್ನು ಕೂಡ ಜಪ್ತು ಮಾಡ್ಕೊಂಡಿರುವಂತದ್ದು. ಸಲಾವುದ್ದೀನ್ ಏನು ಒಂದು ಸ್ಥಳದಲ್ಲಿ ಶೇಖರಣೆ ಮಾಡಿಟ್ಟಿದ್ದ ಈ ಒಂದು ಬಯೋ ವೇಸ್ಟ್ ನ ಒಂದು ಪರಿಸರ ಮಾಲಿನ್ಯ ಅಧಿಕಾರಿಗಳು ಟ್ಯಾಂಕ್ ಮುಖಾಂತರ ಒಂದು ತಮ್ಮ ಒಂದು ಸರಪಳಿಗೆ ತೆಗೆದುಕೊಂಡು ಈ ಒಂದು ಸಲಾವುದ್ದೀನ್ ಒಂದು ಕೃತ್ಯಕ್ಕೆ ಒಂದು ವ್ಯಾಪಕ ಒಂದು ಪ್ರಕರಣ ದಾಖಲಾಗಿರುವಂತದ್ದು. ಏನ್ ಈ ಸಲಾವುದ್ದೀನ್ ವಿಚಾರದಲ್ಲಿ ಈ ಇಷ್ಟೆಲ್ಲ ಅವಾಂತರಗಳು ಸೃಷ್ಟಿ ಮಾಡಿರುವಂತಹ ಸಲಾವುದ್ದೀನ್ ಈಗಾಗಲೇ ಪ್ರಕರಣ ದಾಖಲಾಗ್ತಿದ್ದಂತೆ ಈ ಒಂದು ಸಲಾವುದ್ದೀನ್ ತಲೆಮರೆಸಿಕೊಂಡು ಹೊರಗಡೆ ಹೋಗಿದ್ದಾರೆ ಅಂತಾನೆ ಹೇಳ್ಬೋದು ಮಹೇಶ್. ಧನ್ಯವಾದ ರಾಮು, ತಮ್ಮೆಲ್ಲ ಮಾಹಿತಿಗಾಗಿ.